ನೀವು ಈ ಡೇಟಾ ನೋಡಿ, ಟಾಪ್ 1%ಅಲ್ಲಿರೋ ಜನರ ದುಡ್ಡು ದಿವಸಕ್ಕೆ ಗ್ರೋತ್ ಆಗ್ತಾನೆ ಇದೆ. ಇಯರ್ ಆನ್ ಇಯರು ಇವರು ಗ್ರೋತ್ ಆಗ್ತಾನೆ ಇದ್ದಾರೆ. ಅಂದರೆ ನಮ್ಮ ಇಂಡಿಯಾನ ಏನಾದರೂ ನೀವು ₹100 ನೋಟ್ ಅಂದ್ಕೊಂಡ್ರೆ, ನಮ್ಮ ಇಂಡಿಯಾದಲ್ಲಿ 100 ಜನ ಇದ್ದಾರೆ ಅಂದರೆ ಒಬ್ಬನ ಹತ್ರ ಮಾತ್ರ ₹40 ಓನ್ ಮಾಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ. ಇನ್ನು ಬಾಟಮಲ್ಲಿರೋ 50% ಜನ ಕೇವಲ ₹6.40 ಮಾತ್ರ ಓನ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ವೆಲ್ತಲ್ಲಿ ಇನ್ಇಕ್ವಾಲಿಟಿ ಯಾಕಿದೆ? ಯಾಕೆ ರಿಚ್ ಆಗ್ತಾನೆ ಇದ್ದಾರೆ, ಪೂರ್ ಆಗ್ತಾನೆ ಇದ್ದಾರೆ? ಇದಕ್ಕೆಲ್ಲ ಯಾರು ಕಾರಣ? ನಮ್ಮ ಗೌರ್ಮೆಂಟ್ ಕಾರಣ, ನಮ್ಮ ಎಜುಕೇಷನ್ ಸಿಸ್ಟಮ್ ಕಾರಣ, ನಮ್ಮ ಎಕನಾಮಿ ಕಾರಣ? ಇದಕ್ಕೆಲ್ಲ ದಾರಿ ಏನು? ಯಾಕೆ ಶ್ರೀಮಂತರು ಆಗ್ತಾನೆ ಇದ್ದಾರೆ, ಬಡವರು ಆಗ್ತಾನೆ ಇದ್ದಾರೆ? ಒಬ್ಬನ ಹತ್ರ ಸಾವಿರಾರು ಕೋಟಿ ಇದೆ, ಇನ್ನೊಬ್ಬ 10-15 ಸಾವಿರಕ್ಕೋಸ್ಕರ ತಿಂಗಳ ದುಡಿತಾ ಇದ್ದಾನೆ. ಇಷ್ಟೊಂದು ವೆಲ್ತಲ್ಲಿ ಇನ್ಇಕ್ವಾಲಿಟಿ ಯಾಕಿದೆ? ಯಾಕೆ ಎಲ್ಲರ ಹತ್ರನೂ ಈಕ್ವಲ್ ಆಗಿರೋ ವೆಲ್ತ್ ಇಲ್ಲ? ಪ್ರತಿಯೊಬ್ಬನು ಯಾಕೆ ಶ್ರೀಮಂತ ಆಗೋಕ್ಕಾಗ್ತಿಲ್ಲ? ನಿಮ್ಮ ತಾತ ಮುತ್ತಾತ ಎಲ್ಲನೂ 60, 70, 80 ವರ್ಷನೆಲ್ಲ ಬದುಕಿದ್ದಾರೆ. ಆದರೂ ಕೂಡ ಅವ್ರು ಯಾಕೆ ಒಂದೇ ₹1 ಕೋಟಿ ನಿಮಗೋಸ್ಕರ ಸೇವ್ ಮಾಡೋಕ್ಕಾಗಲಿಲ್ಲ, ನಿಮಗೋಸ್ಕರ ಬಿಟ್ಟು ಹೋಗೋಕ್ಕಾಗಲಿಲ್ಲ? ಅಂಥದ್ದು ಶ್ರೀಮಂತರ ಹತ್ರ ಏನಿದೆ, ಅಂಥದ್ದು ಬಡವ್ರ ಹತ್ರ ಏನಿಲ್ಲ. ಅವರು ಯಾವ ದಾರಿನ ಫಾಲೋ ಮಾಡಿ ಶ್ರೀಮಂತರಾದರೂ, ನಾವು ಯಾವ ದಾರಿನ ಫಾಲೋ ಮಾಡ್ದೇ ಬಡವ್ರಾಗ್ತಾ ಇದ್ದೀವಿ. ನಮಗೂ ಅವ್ರಿಗೆ ಇರೋ ವ್ಯತ್ಯಾಸ ಏನು? ಅವರು ಯಾವ ದಾರಿನ ಫಾಲೋ ಮಾಡ್ಕೊಂಡ್ರು? ಬರೀ ನಾವು ಶ್ರೀಮಂತರ ನೋಡಿದಾಗೆಲ್ಲನೂ ಇವನು ದುಡ್ಡು ಮಾಡಿದೆ ಅಂದರೆ ಏನೋ ಕೆಟ್ಟ ಕೆಲಸ ಮಾಡಿದ್ದಾನೆ, ಏನೋ ಒಂಥರ ಅಡ್ಡದಾರಿ ಹಿಡಿದು ಶ್ರೀಮಂತ ಆಗಿದ್ದಾನೆ ಅಂತ ಅದು ಇದನ್ನು ಬೈತಾನೆ ಇರ್ತೀವಿ. ಆದರೆ ಅವ್ನು ಯಾಕೆ ಆದ ಅಂತ ನಾವು ಯಾವತ್ತೂ ಥಿಂಕ್ ಮಾಡೋಕ್ಕೋಗಲ್ಲ. ಅವ್ನು ಶ್ರೀಮಂತ ಹೇಗಾದ ಅಂತ ನಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಅವ್ನು ಬೈತಾ ಇರ್ತೀವಿ. ಶ್ರೀಮಂತ ಆಗಿದ್ದಾನೆ ಅಂದರೆ ಅವ್ನು ಅಡ್ಡದಾರಿಯಲ್ಲೇ ಸಂಪಾದನೆ ಮಾಡಿದ್ದಾನೆ ಅಂತ. ಇದೇ ರೀತಿ ನಾವು ಬ್ಯಾಡಾಗಿ ಕಮೆಂಟೇ ಮಾಡ್ತಿರ್ತೀವಿ ಹೊರತು ನಾವು ಯಾವತ್ತೂ ಆ ಶ್ರೀಮಂತರಾಗೋ ಪೊಸಿಷನ್ಗೆ ಬರೋಕ್ಕೆ ಆಗಲ್ಲ. ಯಾಕಂದರೆ ನಮ್ಗೆ ಇದನ್ನು ಸ್ಕೂಲು ಕಾಲೇಜಲ್ಲಿ ಯಾವತ್ತೂ ಹೇಳ್ಕೊಡಲ್ಲ, ನಮ್ಮ ಮನೇಲಿ ಕೂಡ ಹೇಳ್ಕೊಡಲ್ಲ. ಅಂಥ ಏನು ಸ್ಟೆಪ್ಪು ಅವ್ರು ಕಲ್ತರು, ಅಂಥ ಏನು ಎಜುಕೇಷನ್ ಅವರು ಕಲ್ತರು, ಅವರು ಶ್ರೀಮಂತರಾಗಿದ್ದಾರೆ. ಅಂಥದ್ದೇನು ನಾವು ಕಲ್ತಿಲ್ಲ, ನಾವು ಬಡವರಾಗೇ ಇದ್ದೀವಿ. ಈ ವೆಲ್ತಿಗೆ ಇಷ್ಟೊಂದು ಇನ್ಇಕ್ವಾಲಿಟಿ ಯಾಕಿದೆ? ಇದು ಯಾರು ತಪ್ಪು? ಇದರಿಂದ ಪಾರಾಗೋದು ಹೇಗೆ? ಇದಕ್ಕೆಲ್ಲದಕ್ಕೂ ಪರಿಹಾರ ಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಕಂಪ್ನಿನ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕಂಪ್ನಿ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತ ನಾವು ನೋಡೋದಕ್ಕೆ ಏನು ನೋಡ್ತೀವಿ? 2 ಸ್ಟೇಟ್ಮೆಂಟ್ ನೋಡ್ತೀವಿ. ಒಂದು ಇನ್ಕಮ್ ಸ್ಟೇಟ್ಮೆಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟು. ಯಾವ ಕಂಪ್ನಿ ತನ್ನ ದುಡ್ಡನ್ನು ಚೆನ್ನಾಗಿ ಮೇಂಟೈನ್ ಮಾಡಿರುತ್ತೆ ಅದೇ ಕಂಪ್ನಿನ ಮಲ್ಟಿ ಬ್ಯಾಗರ್ ಆಗಿರೋದು. ಯಾವ ಕಂಪ್ನಿ ತನ್ನ ಇನ್ಕಮ್ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟ್ನ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರುತ್ತೆ ಅದೇ ಕಂಪ್ನಿನೇ ಮಲ್ಟಿ ಮಿಲಿಯನರ್ ಕಂಪ್ನಿ ಆಗಿರೋದು, ಅದೇ ಕಂಪ್ನಿನೇ ಮಲ್ಟಿ ಬ್ಯಾಗರ್ ಕಂಪ್ನಿ ಆಗಿರೋದು. ಅದೇ ರೀತಿ ಯಾವ ವ್ಯಕ್ತಿ ತಾನು ದುಡ್ದಿರೋ ದುಡ್ಡನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾನೋ ಅವನೇ ಇವತ್ತು ರಿಚ್ ಆಗಿರೋದು. ಯಾವುದೇ ಒಂದು ವ್ಯಕ್ತಿನ ರಿಚ್ ಅಥವಾ ಪುವರ್ ಅಂತ ನಾವು ಡಿಸೈಡ್ ಮಾಡೋದೇ ಅವನ ಕ್ಯಾಶ್ ಫ್ಲೋಯಿಂದ, ಅಂದರೆ ಅವ್ನು ಬರ್ತಿರೋಂಥ ದುಡ್ಡನ್ನ ಅವ್ನು ಯಾವ ರೀತಿ ಖರ್ಚು ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಅವ್ನ ಫ್ಯೂಚರಲ್ಲಿ ಇವ್ನು ರಿಚ್ ಆಗ್ತಾನೆ, ಇವ್ನು ಪುವರ್ ಆಗ್ತಾನೆ ಅಂತ ನಾವು ಡಿಸೈಡ್ ಮಾಡೋದು. ಇವಾಗ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಇನ್ಕಮ್ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ರಿಚ್ ಆಗ್ತಾನ ಅಥವಾ ಪುವರ್ ಆಗ್ತಾನ ಅಂತ. ಹೇಗೆ ಅಂದರೆ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಮೊದಲನೇದಾಗಿ ಮಿಡಲ್ ಕ್ಲಾಸ್ ಅವ್ರದ್ದು ಇನ್ಕಮ್ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇನ್ಕಮಲ್ಲಿ ಏನಿರುತ್ತೆ? ಸ್ಯಾಲ್ರಿ ಇರುತ್ತೆ. ಅವ್ರ ಸ್ಯಾಲ್ರಿನೇ ಮೇನ್ ಇನ್ಕಮ್ ಆಗಿರುತ್ತೆ. ಸ್ಯಾಲ್ರಿ ಬಿಟ್ಟರೆ ಬೇರೆ ಏನು ಇನ್ಕಮ್ ಇರೋದಿಲ್ಲ. ತುಂಬ ಜನ ಸೈಡ್ ಹಸಲ್ ಮಾಡ್ತಾರೆ, ಆದರೆ ತುಂಬ ಕಡಿಮೆ ಜನ, 100ರಲ್ಲಿ ಒಬ್ಬರು ಮಾಡ್ತಾ ಇರ್ತಾರೆ. ತುಂಬ ಜನಕ್ಕೆ ಸ್ಯಾಲ್ರಿನೇ ಮೇನ್ ಇನ್ಕಮ್ ಆಗಿರುತ್ತೆ. ಇನ್ನು ಎಕ್ಸ್ಪೆನ್ಸಸ್ ಏನಿರುತ್ತೆ? ರೆಂಟ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತೆ, ಮಕ್ಕಳ ಎಜುಕೇಷನ್ ಇರುತ್ತೆ, ಗ್ಲಾಸರೀಸ್ ಇರುತ್ತೆ. ಗ್ಲಾಸರಿ ಅಂದರೆ ಎಲ್ಲನೂ ಬಂತಿಲ್ಲ, ದಿನಸಿ ಆಗಿರ್ಬೋದು, ತರಕಾರಿ ಆಗಿ ಪ್ರತಿಯೊಂದು ಬಂತು. ಕ್ಲಾತ್ ಇರುತ್ತೆ, ಮೊಬೈಲ್ ಇರುತ್ತೆ, ಮತ್ತು ರೀಚಾರ್ಜ್ ಮಾಡಿಸ್ಬೇಕು, ಮತ್ತು EMI ಇರುತ್ತೆ. ಇದು ಮಿಡಲ್ ಕ್ಲಾಸ್ ಅವರ ಇನ್ಕಮ್ ಸ್ಟೇಟ್ಮೆಂಟು. ಇದು ಬಿಟ್ಟರೆ ಹಬ್ಬ ಹರಿದಿನಕ್ಕೆ ಹೋಗ್ತಾ ಇರ್ತಾರೆ, ಅದಕ್ಕೆ ಬೇರೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಕೆಲವರು ಟ್ರಿಪ್ ಹೋಗ್ತಾ ಇರ್ತಾರೆ, ಅದಕ್ಕೆ ಖರ್ಚಾಗುತ್ತೆ. ಕೆಲವರು ಫಂಕ್ಷನು ಪಾರ್ಟಿ ಅಂತ ಹೋಗ್ತಿರ್ತಾರೆ, ಅದು ಬೇರೆ ಖರ್ಚಿರುತ್ತೆ. ಒಬ್ಬೊಬ್ಬರು ಖರ್ಚು ಒಂದೊಂದು ರೀತಿ ಇರುತ್ತೆ. ಆದರೆ ನಾನು ಇದುವರೆಗೂ ಏನು ಹೇಳಿದ್ನಲ್ಲ, ಇದು ಎಲ್ಲರ ಇನ್ಕಮ್ ಸ್ಟೇಟ್ಮೆಂಟಲ್ಲೂ ಕಾಮನ್ ಆಗಿರುತ್ತೆ. ಇದು ಎಲ್ಲ ಎಕ್ಸ್ಪೆನ್ಸಸ್ಸು ಮಾಡಲೇಬೇಕು ಎಲ್ಲರೂ. ಅದೇ ರೀತಿ ರಿಚ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅಂದರೆ, ಅವ್ರಿಗೆ ಇನ್ಕಮ್ ಅಂತ ಸ್ಯಾಲ್ರಿ ಇರುತ್ತೆ. ಅವರು ಕೂಡ ಸ್ಯಾಲ್ರಿ ತೊಗೊಳ್ಳೇಬೇಕು. ಯಾಕಂದರೆ ಅವರು ಕೂಡ ಲೈಫ್ ಸ್ಟೈಲ್ ನಡೆಸೋದಕ್ಕೆ ಸ್ಯಾಲ್ರಿ ಬಂದು ಮಾಡ್ತಾಯಿರ್ತಾರೆ. ಕಂಪ್ನಿ CEO ಆಗಲಿ, ಅಂಬಾನಿ ಆಗಲಿ, ಅದಾನಿ ಆಗಲಿ, ಪ್ರತಿಯೊಬ್ಬರು ಕೂಡ ತಮ್ಮ ಕಂಪ್ನಿಯಲ್ಲಿರೋ ಪೊಸಿಷನ್ಗೆ ಸ್ಯಾಲ್ರಿ ಬೈ ಮಾಡ್ತಿರ್ತಾರೆ ಲೈಫ್ ಸ್ಟೈಲ್ ನಡೆಸೋದಕ್ಕೆ. ಇನ್ನು ಉಳಿದಿರೋ ದುಡ್ಡನ್ನೆಲ್ಲ ಕಂಪ್ನಿಯಲ್ಲೇ ಬಿಟ್ಟಿರ್ತಾರೆ, ಸ್ಟಾಕ್ಸಲ್ಲಿ ಬಿಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಏನಿರುತ್ತೆ? ರೆಂಟಲ್ ಇನ್ಕಮ್ ಇರುತ್ತೆ. ಅದು ಬಿಟ್ಟರೆ ಡಿವಿಡೆಂಡ್ ಇನ್ಕಮ್ ಇರುತ್ತೆ. ಇನ್ನೊಂದು ಸೈಡ್ ಹಸಲ್ ಮಾಡ್ತಿರ್ತಾರೆ. ಸೈಡ್ ಹಸಲ್ ಅಂದರೆ ಕೆಲವೊಬ್ಬರಿಗೆ ಕನ್ಸಲ್ಟ್ ಮಾಡ್ತಿರ್ತಾರೆ, ಮೆಂಟರ್ಶಿಪ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಸೈಡ್ ಹಸಲಲ್ಲಿ ಬರುತ್ತೆ. ಮತ್ತು ಯಾವುದಾದ್ರೂ ಶೇರ್ಸ್ನ ಬೈ ಮಾಡಿ ಸೆಲ್ ಮಾಡಿರ್ತಾರಲ್ಲ, ಅದರಿಂದ ಪ್ರಾಫಿಟ್ ಆಗಿರುತ್ತೆ, ಅದೊಂದು ಇನ್ಕಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಏನಿರುತ್ತೆ ಅಂದರೆ, ಎಕ್ಸ್ಪೆನ್ಸಸ್ಸಲ್ಲೂ ಮಿಡಲ್ ಕ್ಲಾಸ್ ಅವ್ರಿಗೆ ಏನಿರುತ್ತೆ ಅದೇ ಸೇಮ್ ಇರುತ್ತೆ. ಅವರು ಕೂಡ ಗ್ಲಾಸರೀಸ್ ತೊಗೋಬೇಕು, ಅವರು ಕೂಡ ಕ್ಲೋತ್ ತೊಗೋಬೇಕು, ಅವ್ರ ಹತ್ರನೂ ಮೊಬೈಲ್ ಇರುತ್ತೆ, ಅವರು ಕೂಡ ರಿಚಾರ್ಜ್ ಮಾಡಿಸ್ಬೇಕು, ಅವರು ಕೂಡ EMI ಇರುತ್ತೆ, ಅವರು ಕೂಡ ಇನ್ವೆಸ್ಟ್ ಮಾಡ್ತಾರೆ, ಅವರು ಕೂಡ ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ತಾರೆ. ಆದರೆ ರಿಚ್ಚು ಮತ್ತು ಪುವರ್ಗಿರೋ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದರೆ, ಅವರು ಇನ್ಶೂರೆನ್ಸ್ನ ಬೈ ಮಾಡಿರ್ತಾರೆ, ನಾವು ಇನ್ಶೂರೆನ್ಸ್ನ ಬೈ ಮಾಡಿರಲ್ಲ. ನಾವು ಕೂಡ ಇನ್ಶೂರೆನ್ಸ್ ಬೈ ಮಾಡಿರ್ತೀವಿ. ಯಾವ ರೀತಿ ಅಂದರೆ, ನಮಗೆ ಫಿಕ್ಸ್ಡ್ ರಿಟರ್ನ್ ಬರುವಂಥದ್ದು, ಇಷ್ಟು ಕೊಟ್ಟರೆ ಅಷ್ಟು ಬರುತ್ತೆ, ಇಷ್ಟು ಕಟ್ಟಿದ್ರೆ ಅಷ್ಟು ಬರುತ್ತೆ ಅಂತ ಫಿಕ್ಸ್ಡ್ ರಿಟರ್ನ್ ಬರೋವಾಗ ಮಾಡಿರ್ತೀವಿ. ಆದರೆ ಅವರು ಇನ್ಶೂರೆನ್ಸ್ನ ಹೆಡ್ಜಿಂಗಾಗಿ ಯೂಸ್ ಮಾಡ್ಕೋತಾರೆ. ಅವರು ಸೇಫ್ಟಿಗೋಸ್ಕರ ಇನ್ಶೂರೆನ್ಸ್ನ ಬೈ ಮಾಡಿರ್ತಾರೆ, ನಾವು ಇನ್ಶೂರೆನ್ಸ್ನ ಒಂದು ಇನ್ವೆಸ್ಟ್ಮೆಂಟ್ ಥರ ಬೈ ಮಾಡಿರ್ತೀವಿ. ಇಷ್ಟೇ ಡಿಫ್ರೆನ್ಸ್. ಇವಾಗ ನಾವು ಮಿಡಲ್ ಕ್ಲಾಸ್ದು ಮತ್ತು ರಿಚ್ದು ಇನ್ಕಮ್ ಸ್ಟೇಟ್ಮೆಂಟ್ ನೋಡಿದ್ವಿ. ಇವಾಗ ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ನೋಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಏನು ಬರುತ್ತೆ? ಅಸೆಟ್ಟು ಮತ್ತು ಲಯಬಿಲಿಟಿ ಅಂತ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿನ ನಾವು ರಿಚ್ ಅಂತ ಮತ್ತು ಪುವರ್ ಅಂತ ಯಾಕೆ ಡಿಸೈಡ್ ಮಾಡ್ತೀವಿ? ಅವ್ನು ನೆಟ್ವರ್ತ್ ನೋಡಿ. ನೆಟ್ವರ್ತ್ ಅಂದರೆ ಏನು ಅಂತ ಇದೇ ವಿಡಿಯೋದಲ್ಲಿ ನಾನು ಮುಂದೆ ಹೇಳ್ತೀನಿ. ಮೊದಲು ನೀವು ಅಸೆಟ್ಟು ಮತ್ತು ಲಯಬಿಲಿಟಿಗಿರೋ ವ್ಯತ್ಯಾಸ ತಿಳ್ಕೊಳ್ಳಿ. ಅಸೆಟ್ ಅಂದರೆ ಏನು? ಯಾವುದು ನಮ್ಮ ಜೇಬಿಗೆ ದುಡ್ಡು ತಂದು ಹಾಕುತ್ತೋ ಅದು ನಮ್ಗೆ ಅಸೆಟ್ಟು. ಯಾವುದು ನಮ್ಮ ಜೇಬಿಂದ ದುಡ್ಡನ್ನ ತೆಗೆಸುತ್ತೋ ಅದು ಲಯಬಿಲಿಟಿ. ಸಿಂಪಲ್. ಇದು ನಾನು ಹೇಳಿರೋ ಮಾತಲ್ಲ, ರಿಚ್ ಡ್ಯಾಡ್ ಪುವರ್ ಡ್ಯಾಡಲ್ಲಿ ರಾಬರ್ಟ್ ಕಿಯೋಸಾಕಿ ಅವರು ಹೇಳಿರೋದು. ಸಿಂಪಲ್ಲಾಗಿ ಹೇಳಿದ್ದಾರೆ. ಈಗ ಯಾವುದು ನಮ್ಮ ಜೇಬಿಗೆ ದುಡ್ಡು ತಂದು ಹಾಕುತ್ತೋ ಅದು ಅಸೆಟ್ಟು,
ಯಾವುದು ನಮ್ಮ ಜೇಬಿಂದ ದುಡ್ಡನ್ನು ತೆಗ್ಸುತ್ತೋ ಅದು ಲಯಬಿಲಿಟಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಮನೇನ ಬೈ ಮಾಡಿದ್ದೀರಾ ಅಂದ್ಕೊಳ್ಳಿ, ಆ ಮನೇನ ನೀವೇ ಯೂಸ್ ಮಾಡ್ತಾ ಇದ್ದೀರಾ, ಆವಾಗ ಆ ಮನೆ ನಿಮಗೆ ಲಯಬಿಲಿಟಿ. ನೀವು ಕೇಳ್ಬೋದು ಮನೆ ಅಸೆಟ್ ಅಲ್ಲ ಅಂತ. ಮನೆ ಅಸೆಟ್ ಯಾವಾಗ ಆ ಮನೆಯನ್ನು ನೀವು ಸೆಲ್ ಮಾಡಿದಾಗ ಆವಾಗ ನಿಮ್ಗೆ ದುಡ್ಡು ಬರುತ್ತೆ, ಅದರಿಂದ ಅಸೆಟ್ಟು. ಅಲ್ಲಿವರೆಗೂ ನಿಮ್ಗೆ ದುಡ್ಡು ಬರಲ್ಲ, ಯಾಕಂದರೆ ಅಲ್ಲಿವರೆಗೂ ನೀವೇ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದ್ರ ಕರೆಂಟ್ ಬಿಲ್ ನೀವೇ ಕಟ್ಟಬೇಕು, ವಾಟರ್ ಬಿಲ್ ನೀವೇ ಕಟ್ಟಬೇಕು, ಹಬ್ಬ ಹರಿದಿನ ಬಂದರೆ ಪೇಂಟ್ ನೀವೇ ಮಾಡಿಸ್ಬೇಕು, ಏನಾದರೂ ಮೇಂಟೆನೆನ್ಸ್ ಬಂದರೆ ನೀವೇ ಮಾಡಿಸ್ಬೇಕು. ಅದು ಎವ್ರಿ ಮಂತು ನಿಮ್ಮಿಂದ ದುಡ್ಡು ತೆಗಿತಾನೆ ಇರುತ್ತೆ, ಅಲ್ಲಿವರೆಗೂ ಅದು ನಿಮಗೆ ಲಯಬಿಲಿಟಿ. ಅದೇ ಏನಾದರೂ ನೀವು ಒಂದು ಮನೆ ಬೈ ಮಾಡಿದ್ದೀರಾ, ಆದರೆ ಆ ಮನೇನ ರೆಂಟಿಗೆ ಕೊಟ್ಟಿದ್ದೀರಾ ಅಂದರೆ ಅದರಿಂದ ನಿಮಗೆ ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ, ಆವಾಗ ಅದು ನಿಮಗೆ ಅಸೆಟ್ ಆಗುತ್ತೆ. ಇಲ್ಲ ಅಂದರೆ ಆ ಮನೆ ನೀವೇ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಲಯಬಿಲಿಟಿ ಆಗುತ್ತೆ. ಅದೇ ರೀತಿ ನೀವು ಒಂದು ಕಾರ್ ಬೈ ಮಾಡಿದ್ದೀರಾ, ನಿಮ್ಮ ಪರ್ಸನಲ್ ಯೂಸಿಗೆ ಬೈ ಮಾಡಿದ್ದೀರಾ ಅಂದರೆ ಅದು ಲಯಬಿಲಿಟಿ, ಯಾಕಂದರೆ ಪ್ರತಿ ತಿಂಗಳು ಪೆಟ್ರೋಲು ಡೀಸೆಲ್ ಹಾಕ್ಸ್ಬೇಕು, ಮೇಂಟೆನೆನ್ಸ್ ಬಂದರೆ ಮೇಂಟೆನೆನ್ಸ್ ಮಾಡಿಸ್ಬೇಕು, ಪ್ರತಿಯೊಂದು ಖರ್ಚು ನಿಮ್ಗೆ ಎವ್ರಿ ಮಂತು ಅದು ನಿಮ್ಮಿಂದ ದುಡ್ಡು ತೆಗಿಸ್ತಾ ಇರುತ್ತೆ, ಆವಾಗ ಅದು ನಿಮಗೆ ಲಯಬಿಲಿಟಿ. ಅದೇ ಏನಾದರೂ ನೀವು ಆ ಕಾರ್ನ ರೆಂಟಿಗೆ ಬಿಟ್ಟಿದ್ದೀರಾ, ಅದರಿಂದ ನಿಮ್ಗೆ ಇನ್ಕಮ್ ಬರ್ತಾ ಇದೆ ಅಂದರೆ ಆವಾಗ ನಿಮ್ಗೆ ಅಸೆಟ್ಟು ಲಯಬಿಲಿಟಿ ಇರೋ ವ್ಯತ್ಯಾಸ ಇದೆ. ಇವಾಗ ನಾವು ಮಿಡಲ್ ಕ್ಲಾಸ್ ವ್ಯಕ್ತಿಯ ಬ್ಯಾಲೆನ್ಸ್ ಶೀಟಲ್ಲಿ ಏನಿರುತ್ತೆ ಅಂತ ನೋಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಏನಿರುತ್ತೆ, ಗೋಲ್ಡ್ ಇರುತ್ತೆ, ಗೋಲ್ಡ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಇರುತ್ತೆ, FD ಇರುತ್ತೆ, PPF ಇರುತ್ತೆ, ಅದೇ ರೀತಿ ಪೋಸ್ಟ್ ಆಫೀಸಲ್ಲಿ RD ಮಾಡ್ತಾ ಇರ್ತಾರೆ, ಇದು ಅಸೆಟ್ ಸೈಡ್ ಇರುತ್ತೆ. ಅದೇ ರೀತಿ ಲಯಬಿಲಿಟಿ ಸೈಡ್ ಏನಿರುತ್ತೆ, TV ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಬೈಕ್ ಇರುತ್ತೆ, ಕಾರ್ ಇರುತ್ತೆ, ಇದನ್ನೆಲ್ಲ ತೊಗೊಳಕ್ಕೆ ಲೋನ್ ಮಾಡಿಸಿರ್ತಾರೆ, ಅದಕ್ಕೋಸ್ಕರ ಸಾಲ ಇರುತ್ತೆ. ಅದೇ ರೀತಿ ಮೊಬೈಲ್ ಇರುತ್ತೆ. ಇದು ಮಿಡಲ್ ಕ್ಲಾಸಲ್ಲಿರೋ ವ್ಯಕ್ತಿಯ ಬ್ಯಾಲೆನ್ಸ್ ಶೀಟಲ್ಲಿ ಇದೆಲ್ಲ ಇರುತ್ತೆ. ನಾನು ಆವಾಗಲೇ ಹೇಳಿದೆ ನಿಮ್ಗೆ ನೆಟ್ವರ್ತ್ ಬಗ್ಗೆ ಮುಂದೆ ಹೇಳ್ತೀನಿ ಅಂತ. ನೆಟ್ವರ್ತ್ ಅಂದರೆ ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಲಯಬಿಲಿಟಿ ಮಾಡಿದ್ರೆ ನಮಗೆ ನೆಟ್ವರ್ತ್ ಸಿಗುತ್ತೆ. ಇವಾಗ ಈ ಮಿಡಲ್ ಕ್ಲಾಸ್ ವ್ಯಕ್ತಿ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಎಷ್ಟು ಬಂತು, ಇವೆಲ್ಲ ಗೋಲ್ಡು, ಇವನ ಹತ್ರ ರಿಯಲ್ ಎಸ್ಟೇಟು, FD RD ಇದನ್ನೆಲ್ಲ ಸೇರಿ ಒಂದು 20 ಲಕ್ಷ ಅಸೆಟ್ ಇದೆ ಅಂದ್ಕೊಳ್ಳಿ. ಅದೇ ರೀತಿ TV ಫ್ರಿಡ್ಜು ಇವೆಲ್ಲ ಲಯಬಿಲಿಟಿ ಸೇರಿ ಒಂದು 10 ಲಕ್ಷ ಲಯಬಿಲಿಟಿ ಇದೆ ಅಂದ್ಕೊಳ್ಳಿ. ಇವಾಗ ಇವನ ಹತ್ರ ಅಸೆಟ್ ಎಷ್ಟಿದೆ, 20 ಲಕ್ಷ, ಲಯಬಿಲಿಟಿ ಎಷ್ಟಿದೆ, 10 ಲಕ್ಷ. ಇವೆರಡೂ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು, 10 ಲಕ್ಷ ಉಳಿತು. ಈ 10 ಲಕ್ಷನೇ ಈ ಮಿಡಲ್ ಕ್ಲಾಸ್ ವ್ಯಕ್ತಿಯ ನೆಟ್ವರ್ತ್. ಇದನ್ನೇ ನೆಟ್ವರ್ತ್ ಅನ್ನೋದು. ಲಯಬಿಲಿಟಿನ ಮತ್ತು ಅಸೆಟ್ನ ಇವೆರಡೂ ಮೈನಸ್ ಮಾಡಿದ್ರೆ ಏನು ಉಳಿಯುತ್ತಲ್ಲ ಅದನ್ನೇ ನಾವು ನೆಟ್ವರ್ತ್ ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ ನಾವು ಒಬ್ಬ ರಿಚ್ ಪೀಪಲ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ, ರಿಚ್ ಪೀಪಲ್ ಅಸೆಟ್ ಸೈಡಲ್ಲಿ ಏನಿರುತ್ತೆ, ಈಕ್ವಿಟೀಸ್ ಇರುತ್ತೆ, ಅಂದರೆ ಕಂಪ್ನಿಯ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಓನ್ ಕಂಪ್ನಿಯಲ್ಲೇ ಇನ್ವೆಸ್ಟ್ ಮಾಡಿರ್ತಾರೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಇರುತ್ತೆ, ಅದೇ ರೀತಿ ಶೇರು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಬೇರೆ ಬೇರೆ ಕಂಪ್ನಿಯ ಸ್ಟಾಕ್ಸ್ ಬೈ ಮಾಡಿರ್ತಾರೆ. ಅದೇ ರೀತಿ ಇವ್ರ ಹತ್ರನೂ ಗೋಲ್ಡ್ ಇರುತ್ತೆ, ಮತ್ತು ಇವರು ಸ್ಟಾರ್ಟಪ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನು ನಾವು ಯಾರು ಮಿಡಲ್ ಕ್ಲಾಸಲ್ಲಿ ಮಾಡೋಕ್ಕಾಗಲ್ಲ. ಅದೇ ರೀತಿ ಇವ್ರು ಲಯಬಿಲಿಟಿ ಸೈಡ್ ಬಂದರೆ ಲಯಬಿಲಿಟಿ ಹತ್ರ ಇವ್ರ ಹತ್ರ ಏನಿರುತ್ತೆ, ಇವ್ರ ಹತ್ರನೂ ಕಾರ್ ಇರುತ್ತೆ, ಇವ್ರ ಹತ್ರನೂ ಬೈಕ್ ಇರುತ್ತೆ, ಇವರು ಕೂಡ ಸಾಲ ತೊಗೊಂಡಿರ್ತಾರೆ, ಮತ್ತು ಇವ್ರ ಕಡೆ ಹತ್ರನೂ ಮೊಬೈಲ್ ಇರುತ್ತೆ. ಇವಾಗ ಇವ್ರ ಅಸೆಟ್ಗೂ ಮತ್ತು ಲಯಬಿಲಿಟಿಗೂ ಇವ್ರ ನೆಟ್ವರ್ಕ್ ತೆಗೆದು ನೋಡಿದ್ರೆ ಎಲ್ಲ ಲಯಬಿಲಿಟಿ ಸೇರಿಸಿ ಒಂದು 70 ಲಕ್ಷ ಇದೆ ಅಂದರೆ ಅದೇ ಅಸೆಟ್ ಸೇರಿಸಿ 2,70,00,000 ಇರುತ್ತೆ. ಇವಾಗ ಇವ್ರ ಅಸೆಟ್ ಇರೋದು 2,70,00,000, ಇವ್ರ ಲಯಬಿಲಿಟಿ ಇರೋದು ಬರೀ 70 ಲಕ್ಷ. ಇವೆರಡೂ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು, 2 ಕೋಟಿ ಉಳಿತು. ಈ ರಿಚ್ ಪೀಪಲ್ನ ನೆಟ್ವರ್ತು ಇವಾಗ 2 ಕೋಟಿ. ಇವಾಗ ಒಂದು 10 ವರ್ಷ ಬಿಟ್ಟರೆ ಯಾರು ರಿಚ್ ಆಗ್ತಾರೆ? ಇದರಲ್ಲಿ ಯಾರಿಗೆ ಜಾಸ್ತಿ ಫಾಸ್ಟಾಗಿ ರಿಟರ್ನ್ ಸಿಗ್ತಾ ಇರೋದು ಅವನೇ ರಿಚ್ ಆಗ್ತಾನೆ. ಇವಾಗ ಮಿಡಲ್ ಕ್ಲಾಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ, ಗೋಲ್ಡ್ ಇದೆ, ಅದು 8% ರಿಟರ್ನ್ ಕೊಡುತ್ತೆ, ರಿಯಲ್ ಎಸ್ಟೇಟು 10% ರಿಟರ್ನ್ ಕೊಡುತ್ತೆ, FD 7% ರಿಟರ್ನ್ ಕೊಡುತ್ತೆ, PPF RD ಇವೆಲ್ಲನೂ 7% ರಿಟರ್ನ್ ಕೊಡುತ್ತೆ. ಈ 7% ರಿಟರ್ನ್ ಕೊಟ್ಟರೆ ಇವ್ನು ಆ್ಯಾವ್ರೇಜಾಗಿ ನೋಡಿದ್ರೆ ಇವನ ಹತ್ರ ಎಲ್ಲನೂ ಸೇಫರ್ ಸೈಡ್ ಅಸೆಟ್ ಇರೋದ್ರಿಂದ ಇವಂದು ಇಯರ್ ಆನ್ ಇಯರು 8 to 9% ಒಂದು ಗ್ರೋತ್ ಆಗುತ್ತೆ. ಅದೇ ರೀತಿ ಇವ್ನು ಏನಾದರೂ 8 to 9% ಗ್ರೋತ್ ಆದರೆ ನೆಕ್ಸ್ಟ್ 10 ಇಯರ್ಸ್ಗೆ ಇವನ ಹತ್ರ ಇರೋ ನೆಟ್ವರ್ತಿಂದ ಇವನ ಹತ್ರ ಎಷ್ಟು ನೆಟ್ವರ್ತ್ ಇದೆ, 10 ಲಕ್ಷ ನೆಟ್ವರ್ತ್ ಇದೆ. ಈ 10 ಲಕ್ಷ ನೆಟ್ವರ್ತ್ನ ಇವನು ಇಯರ್ ಆನ್ ಇಯರ್ 8% ಗ್ರೋತ್ ಮಾಡ್ತಾನೆ ಅಂದರೆ ನೆಕ್ಸ್ಟ್ 10 ಇಯರ್ಸ್ಗೆ ಇವನ ಹತ್ರ ಟೋಟಲ್ ನೆಟ್ವರ್ತ್ ಇರುತ್ತೆ 21 ಲಕ್ಷ. ಅದೇ ರಿಚ್ ನೆಟ್ವರ್ತ್ ಎಷ್ಟಿದೆ, 2 ಕೋಟಿ ಇದೆ. ಈ 2 ಕೋಟಿನ ಇವನು ಇಯರ್ ಆನ್ ಇಯರ್ 20% ಗ್ರೋತ್ ಆಗ್ತಾನೆ. ಯಾಕೆ ಗೊತ್ತಾ, ಇವನ ಹತ್ರ ಇರೋದು ಎಲ್ಲನೂ ರಿಸ್ಕಿ ಅಸೆಟ್. ಇವನ ಹತ್ರ ಈಕ್ವಿಟೀಸ್ ಇದೆ, ತನ್ನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಮತ್ತು ಸ್ಟಾರ್ಟಪ್ಪಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಇವನು ಇಯರ್ ಆನ್ ಇಯರ್ 20% ಮಿನಿಮಮ್ ಗ್ರೋತ್ ಆದರೂ ಹಾಗೆ ಆಗ್ತಾನೆ. ಯಾಕಂದರೆ ಇವನ ಹತ್ರ ಇರುವಂಥದ್ದು ಎಲ್ಲನೂ ರಿಸ್ಕಿ ಅಸೆಟ್. ಇವಾಗ ಇವನೇನಾದರೂ 2 ಕೋಟಿ ನೆಟ್ವರ್ತಿಂದ 20% ಇಯರ್ ಆನ್ ಇಯರ್ ರಿಟರ್ನ್ ತೆಗೆದ್ರೆ ನೆಕ್ಸ್ಟ್ 10 ಇಯರ್ಸ್ಗೆ ಎಷ್ಟಾಗುತ್ತೆ, 12 ಕೋಟಿ ಆಗುತ್ತೆ. ಮಿಡಲ್ ಕ್ಲಾಸ್ ಅವ್ರದ್ದು ಎಷ್ಟಿತ್ತು, 21 ಲಕ್ಷ. ಈ ರಿಚ್ದು ನೆಟ್ವರ್ತು 12 ಕೋಟಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅದಕ್ಕೇ ರಿಚ್ ಆಗ್ತಾ ಇರೋದು, ಪುವರ್ ಆಗ್ತಾ ಇರೋದು. ಈ 10 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಇಷ್ಟು ಗ್ಯಾಪ್ ಆಯಿತು. ಇನ್ನು 20 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 20 ವರ್ಷಕ್ಕೆ ಮಿಡಲ್ ಕ್ಲಾಸ್ ಅವ್ರ ನೆಟ್ವರ್ತ್ ಎಷ್ಟಾಗಿರುತ್ತೆ, 46 ಲಕ್ಷ ಆಗಿರುತ್ತೆ. ಅದೇ ರಿಚ್ ನೆಟ್ವರ್ತು 77 ಕೋಟಿ. ಇಂಪಾಸಿಬಲ್ ನಿಮ್ಮ ಫ್ಯೂಚರ್ ಜನ್ರೇಷನ್ ಇವನು ಕ್ರಾಸ್ ಮಾಡೋದು. ಈಗ ಮಿಡಲ್ ಕ್ಲಾಸ್ ಅವ್ನಿಗೂ ಮತ್ತು ರಿಚ್ ಅವ್ನಿಗೂ ಎಷ್ಟು ಅಂತರ ಇತ್ತು, ಮುಂಚೆ ಅಂತರ ಎಷ್ಟಿತ್ತು? ಅಂತರ ಅಂದರೆ ಇವನ ಹತ್ರ 2 ಕೋಟಿ ಇತ್ತು, ಇವನ ಹತ್ರ 10 ಲಕ್ಷ ಇತ್ತು, ಆವಾಗ ಅಂತರ ಎಷ್ಟಿತ್ತು, 20 ಪಟ್ಟಿತ್ತು. ಅದೇ ಇವಾಗ ಎಷ್ಟಾಗಿದೆ, 168 ಪಟ್ಟು ಡಿಫ್ರೆನ್ಸ್ ಆಗಿದೆ. ಇಂಪಾಸಿಬಲ್ ನಿಮ್ಮ ಫ್ಯೂಚರ್ ಜನ್ರೇಷನ್ನು ಇವ್ರನ್ನ ಕ್ರಾಸ್ ಮಾಡೋದು. ಯಾಕಂದರೆ ದೇ ಆರ್ ರಿಸ್ಕ್ ಟೇಕರ್ಸ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ರಿಸ್ಕ್ ಟೇಕರ್ಸ್ ಆರ್ ಮನಿ ಮೇಕರ್ಸ್. ಯಾರು ರಿಸ್ಕ್ ತೊಗೋತಾನೆ ಅವನೇ ದುಡ್ಡು ಮಾಡೋದು, ಯಾರು ರಿಸ್ಕ್ ತೊಗೊಳ್ಳಲ್ಲ ಅವ್ರು ದುಡ್ಡು ಮಾಡೋಕ್ಕಾಗಲ್ಲ.
ಇವನ ಹತ್ರ ಇರೋ ಅಸೆಟ್ ಎಲ್ಲಾನು ಸೇಫರ್ ಸೈಡ್ ಅಸೆಟ್ಟು, ಅದರಿಂದ ಇವನಿಗೆ 8 to 9% ಗ್ರೋ ಆಗ್ತಾ ಇದ್ದಾನೆ. ಇವ್ನು ಸ್ವಲ್ಪ ರಿಸ್ಕ್ ಒಂದು ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಬೇರೆ ಸ್ಟಾರ್ಟಪ್ಪಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಅದರಿಂದ ಇವ್ನು 20% ರಿಟರ್ನ್ ತೆಗಿತಾ ಇದ್ದಾನೆ. 20% ರಿಟರ್ನ್ ನೀವು ಕೂಡ ಆರಾಮ್ಸೆ ತೆಗಿಬೋದು. ಯಾವುದರಿಂದ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ. ಹೌದು, ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಎಲ್ಲರೂ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ಆದರೆ ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು, ಎಲ್ಲರೂ ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿರೋ ಬ್ಯೂಟಿ ಏನಂದರೆ ನಮ್ಮ ಕೈಲಿ ಯಾವ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ನಮ್ಗೆ ಯಾವ ಬಿಸ್ನೆಸ್ ಇಷ್ಟ ಆ ಬಿಸ್ನೆಸ್ಸಲ್ಲಿರೋ ಶೇರ್ಸ್ನ ಬೈ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿರೋ ಬ್ಯೂಟಿನೇ ಇದು. ನಮ್ಗೆ ಯಾವ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ, ಆದರೆ ಆ ಬಿಸ್ನೆಸ್ ನಾನು ಮಾಡೋಕ್ಕಾಗಲ್ಲ. ಅದೇ ರೀತಿ ಆ ಬಿಸ್ನೆಸ್ನ ನಾನು ಮಾಡ್ದೇನೂ ಇದ್ರೂ ಕೂಡ ಅದರಿಂದ ನಾನು ದುಡ್ಡು ಮಾಡ್ಬೋದು. ಯಾವ ರೀತಿ ಅಂದರೆ ಆ ಬಿಸ್ನೆಸ್ಸಲ್ಲಿ ನಾನು ಇನ್ವೆಸ್ಟ್ ಮಾಡೋದ್ರಿಂದ. ಸ್ಟಾಕ್ ಮಾರ್ಕೆಟ್ ಅಂದರೆ ಶೇರ್ಸ್ ಬೈ ಮಾಡೋದಲ್ಲ, ಬಿಸ್ನೆಸ್ ಬೈ ಮಾಡೋದು, ಬಿಸ್ನೆಸ್ನ ಒಂದು ಪಾರ್ಟ್ನರ್ಶಿಪ್ನ ಬೈ ಮಾಡೋದು. ಈ ರೀತಿ ನೀವು ಇನ್ವೆಸ್ಟ್ ಮಾಡಬೇಕು. ಶೇರ್ನ ಬೈ ಮಾಡಿದೆ ಸೆಲ್ ಮಾಡಿದೆ ಅನ್ನೋದಲ್ಲ, ನಾನು ಬಿಸ್ನೆಸ್ನ ಬೈ ಮಾಡಿದೆ ಅಂತ ಅಂದ್ಕೊಂಡು ನೀವು ಬೈ ಮಾಡಬೇಕು. ಅದಕ್ಕೋಸ್ಕರ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ಕಲ್ಲಿ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ನಾನು ಕೂಡ ಲೋನ್ ತೊಗೋತೀನಿ, ಮಿಡಲ್ ಕ್ಲಾಸ್ ಅವ್ರು ಕೂಡ ಲೋನ್ ತೊಗೋತಾರೆ. ಆದರೆ ನಾನು ಲೋನ್ ತೊಗೊಂಡು ಅಸೆಟ್ನ ಖರೀದಿ ಮಾಡ್ತೀನಿ, ಅದೇ ಮಿಡಲ್ ಕ್ಲಾಸ್ ಅವ್ರು ಲೋನ್ ತೊಗೊಂಡು ಲಯಬಿಲಿಟಿನ ಬೈ ಮಾಡ್ತಾರೆ ಅಂತ. ಯಾಕಂದರೆ ನಾನು ಲೋನ್ ತೊಗೊಂಡು ರಿಯಲ್ ಎಸ್ಟೇಟು, ಗೋಲ್ಡು, ಸ್ಟಾಕ್ ಮಾರ್ಕೆಟು, ಬಾಂಡು ಅಂತ ಈ ರೀತಿ ಇನ್ವೆಸ್ಟ್ ಮಾಡ್ತೀನಿ, ಅದೇ ಅವ್ರು ಲೋನ್ ತೊಗೊಂಡು ಕಾರು, ಬೈಕು, ಹೋಮು ಅಂತ ಈ ರೀತಿ ಬೈ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ಟೈಮ್ ಜೊತೆಗೆ ಅವರು ಬೈ ಮಾಡಿರೋ ವಸ್ತುವಿನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ನಂದು ಟೈಮ್ ಜೊತೆಗೆ ನಾನು ಬೈ ಮಾಡಿರೋ ವಸ್ತುವಿನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಅದಕ್ಕೋಸ್ಕರನೇ ರಿಚ್ ಆಗ್ತಾನೆ ಹೋಗ್ತಾನೆ, ಪೂರ್ ಆಗ್ತಾನೆ ಹೋಗ್ತಾನೆ. ಅದಕ್ಕೋಸ್ಕರ ಅವರೊಂದು ಬುಕ್ ಬರ್ತಿದ್ದಾರೆ, ವೈ ದ ರಿಚ್ ಆರ್ ಗೆಟಿಂಗ್ ರಿಚರ್ ಅಂತ. ಶ್ರೀಮಂತರಾಗ್ತಾನೆ ಯಾಕೆ ಹೋಗ್ತಿದ್ದಾರೆ ಅನ್ನೋದು ಕಾರಣನೇ ಇದು. ಬಿಕಾಸ್ ಆಫ್ ದಿಸ್. ನಾನು ಇಷ್ಟೊತ್ತವರೆಗೂ ಏನೇನು ಹೇಳಿದ್ನಲ್ಲ, ಇದೇ ಕಾರಣದಿಂದಾನೇ ಅವರು ರಿಚ್ ಆಗ್ತಿರೋದು, ನಾವು ಪೂರ್ ಆಗ್ತಿರೋದು. ಇದನ್ನೆಲ್ಲ ಬದಲಾಯಿಸಬೇಕಂದ್ರೆ ನಾವೇನು ಮಾಡಬೇಕು? ರಿಸ್ಕ್ ತೊಗೋಬೇಕಂದ ತಕ್ಷಣ ನಾನು ನಾಳೆನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾಳೆನೇ ಒಂದು ಅಂಬಾನಿ ಥರ ಕಂಪ್ನಿ ಆಗಬೇಕು, ಅದಾನಿ ಥರ ಕಂಪ್ನಿ ಆಗಬೇಕು ಅಂತಲ್ಲ, ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಬೋದು. ತುಂಬ ಜನ ಕೇಳಿದ್ರೆ ನೀವು ಬಿಸ್ನೆಸ್ ಮಾಡೋದೇ ಇದ್ದರೆ ನೀವು ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ, ನೀವು ಶ್ರೀಮಂತರಾಗೋಕ್ಕಾಗಲ್ಲ ಅಂತ. ಆದರೆ ಬಿಸ್ನೆಸ್ ಮಾಡೋದಕ್ಕೂ ಅಷ್ಟೊಂದು ಟೈಮ್ ಹಿಡಿಯುತ್ತೆ. ಎಷ್ಟು ಒಂದು 15 to 20 ವರ್ಷನಾದರೂ ಟೈಮ್ ಹಿಡಿಯುತ್ತೆ. ನೀವು ಬಿಸ್ನೆಸ್ನ ಆ ಲೆವೆಲಿಗೆ ಗ್ರೋ ಮಾಡಿಕೊಂಡು ಬಿಸ್ನೆಸ್ ಮೇಲೇ ನೀವು ಮಿಲಿಯನರ್ ಆಗಬೇಕು ಅಂದರೆ 15 to 20 ವರ್ಷ ಟೈಮ್ ಹಿಡಿಯುತ್ತೆ. ಅದೇ ರೀತಿಯೇ ನೀವು ಕೂಡ ಮಿಲಿಯನರ್ ಆಗಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 15 to 20 ವರ್ಷ ಟೈಮ್ ಹಿಡಿಯುತ್ತೆ. ಎರಡೂ ಒಂದೇ. ಆದರೆ ಬಿಸ್ನೆಸ್ ಮಾಡಿದ್ರೆ ಗ್ಯಾರಂಟಿ ಇಲ್ಲ ನೀವು ಅಲ್ಲಿ ಸಕ್ಸಸ್ ಆಗೋದು. ಪ್ರಾಬಬಿಲಿಟಿ ಅಲ್ಲಿ ಜಾಸ್ತಿ ಇಲ್ಲ, ಆದರೆ ಪ್ರಾಬಬಿಲಿಟಿ ಇಲ್ಲಿ ಜಾಸ್ತಿ ಇದೆ ಎಲ್ಲಿ? ಇನ್ವೆಸ್ಟ್ಮೆಂಟಲ್ಲಿ. ಯಾಕಂದರೆ ನೀವು ಬಿಸ್ನೆಸ್ ಮಾಡೋರು ಕೇಳಿ ಅವರು ಕೂಡ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ನೋಡಿ, ನೀವು ಅದಾನಿ, ಅಂಬಾನಿ, ಟಾಟಾ ಇವರೆಲ್ಲನೂ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ, ಆದರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ 100% ಇನ್ವೆಸ್ಟ್ ಮಾಡ್ತಾರೆ. ಅವರು ಕೂಡ ಬರೀ ತಮ್ಮ ಬಿಸ್ನೆಸ್ಸಲ್ಲ, ಬೇರೆ ಕಂಪ್ನಿಗಳ ಸ್ಟಾಕ್ನು ಬೈ ಮಾಡಿರ್ತಾರೆ, ಬೇರೆ ಇನ್ವೆಸ್ಟ್ಮೆಂಟು ಮಾಡಿರ್ತಾರೆ. ಯಾಕೆ ಮಾಡಿರ್ತಾರೆ? ಅವ್ರಿಗೆ ಸಾವಿರಾರು ಕೋಟಿ ಇದೆಯಲ್ಲ ಅಂದರೆ ಬಿಕಾಸ್ ಆಫ್ ಅವ್ರಿಗೆ ಗೊತ್ತು ದುಡ್ಡನ್ನ ದುಡಿದ್ರೆ ಮಾತ್ರ ನಾವು ಶ್ರೀಮಂತರಾಗೋಕ್ಕಾಗೋದು ಅಂತ. ಯಾಕಂದರೆ ನಾಳೆ ದಿನ ನನ್ನ ಬಿಸ್ನೆಸ್ ಮುಳುಗೋದ್ರೂ ಕೂಡ ನನಗೆ ಬೇರೆ ಇನ್ವೆಸ್ಟ್ಮೆಂಟಿಂದ ರಿಟರ್ನ್ ಬರ್ತಾ ಇರುತ್ತೆ ಅಂತ. ಇದಕ್ಕೋಸ್ಕರನೇ ರಿಚ್ ಆಗ್ತಾ ಇರೋದು, ಪೂರ್ ಆಗ್ತಾ ಇರೋದು. ದ ರಿಯಲ್ ಮನಿ ಎಲ್ಲಿದೆ ಅಂದರೆ ಇನ್ವೆಸ್ಟಿಂಗಲ್ಲೇ ಇದೆ. ಜಗತ್ತಿನ 88% ವೆಲ್ತ್ ಎಲ್ಲಿದೆ ಅಂದರೆ ಸ್ಟಾಕ್ಸಲ್ಲಿದೆ. ಇನ್ನು ಮಿಕ್ಕಿರೋ 100% ಮಾತ್ರನೇ ಗೋಲ್ಡು, ರಿಯಲ್ ಎಸ್ಟೇಟು, FD, RD ಅಂತ ಪ್ರತಿಯೊಂದು ಏನೇನು ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕರಿತೀವಿ ಅದೆಲ್ಲನೂ ಜಸ್ಟ್ 100% ಮಾತ್ರ ಇರೋದು. ಇನ್ನು 88% ಮಿಲಿಯನರ್ಸ್ ದುಡ್ಡು ಎಲ್ಲನೂ ಸ್ಟಾಕ್ಸಲ್ಲೇ ಇರೋದು. ಇವಾಗ ನೀವು ಹೇಳಿ, ಸ್ಟಾಕ್ ಜಾಸ್ತಿ ಗ್ರೋತ್ ಆಗುತ್ತಾ, ನಿಮ್ಮ FD, RD ಗ್ರೋತ್ ಆಗುತ್ತಾ? FD, RD ಗ್ರೋತ್ ಆಗಬೇಕಂದ್ರೆ FD, RDನವ್ರು ನಿಮ್ಮ ದುಡ್ಡು ತೊಗೊಂಡು ಎಲ್ಲ ಹಾಕ್ತಾರೆ, ಅವರು ವಾಪಸ್ ತೊಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲೇ ಹಾಕ್ತಾರೆ. ನೀವೇನಾದರೂ ಬ್ಯಾಂಕಲ್ಲಿ FD ಮಾಡಿಸಿದ್ರೆ ಅಂದರೆ ಬ್ಯಾಂಕಲ್ಲಿ ನಿಮ್ಗೆ 7% ರಿಟರ್ನ್ ಕೊಡ್ತಾನೆ. ಬ್ಯಾಂಕ್ ಅವ್ನು ಎಲ್ಲಿಂದ ಕೊಡ್ತಾನೆ ನಿಮ್ಗೆ 7%? ಅವನು ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ನೀವು HDFC, SBI, ಕೋಟಕ್ ಯಾವುದಾದ್ರಲ್ಲಾದ್ರೂ ನೀವು FD ಮಾಡಿಸಿ, ಅವ್ನು ನಿಮಗೆ 7% ಎಲ್ಲಿಂದ ಕೊಡ್ತಾನೆ? ಅವ್ನು ನಿಮ್ಗೆ ಜಾಸ್ತಿ ತೆಗಿಬೇಕಾ? ಒಂದು 100% ರಿಟರ್ನ್ ತೆಗೆದ್ರೆ ನಿಮ್ಗೆ 7% ಕೊಡ್ತಾನೆ. ಅವ್ನು 7% ತೆಗಿಯೋಕ್ಕಾಗಲಿಲ್ಲ ಅಂದ್ರೆ ನಿಮಗೆ ಎಲ್ಲಿಂದ ಕೊಡ್ತಾನೆ? ಅವ್ನು ಎಲ್ಲಿಂದ ಕೊಡ್ತಾನೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಅವ್ನು ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಸೊ ಸ್ಟಾಕ್ ಮಾರ್ಕೆಟ್ ಇದ್ರೇ ನಿಮ್ಮ ರಿಯಲ್ ಎಸ್ಟೇಟು, ಗೋಲ್ಡು, ಮಗದೊಂದು ಎಲ್ಲ. ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದರೆ ಇವೇನೂ ಇಲ್ಲ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಬಿಸ್ನೆಸ್ ಅಂದ್ರೇ ಸ್ಟಾಕ್ ಮಾರ್ಕೆಟ್. ಬಿಸ್ನೆಸ್ ನಡೆದ್ರೇ ನಿಮಗೂ ಇನ್ಕಮ್ಮು, ನಮಗೂ ಇನ್ಕಮ್ಮು, ಎಲ್ರಿಗೂ ಇನ್ಕಮ್ಮು. ಬಿಸ್ನೆಸ್ ಇಲ್ಲ ಅಂದರೆ ನನಗೂ ಇನ್ಕಮ್ ಇಲ್ಲ, ನಿಮಗೂ ಇನ್ಕಮ್ ಇಲ್ಲ, ಯಾರಿಗೂ ಇನ್ಕಮ್ ಇಲ್ಲ. ಐ ಹೋಪ್ ನಿಮ್ಗೆ ವಿಡಿಯೋ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಅದೇ ರೀತಿ ತುಂಬ ಜನ ವಿಡಿಯೋ ನೋಡ್ತೀರಾ, ವಿಡಿಯೋನ ಲೈಕೇ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಯೂಟ್ಯೂಬು ಈ ವಿಡಿಯೋನ ಇನ್ನೂ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.